ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಥಿಂಕ್ ಈಸಿ ಅಫಿಷಿಯಲ್ ಚಾನಲ್. ಇವತ್ತು ಇಡ್ಲಿ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಾನು ಹಿಂದಿನ ವಿಡಿಯೋಲಿ ಪೌಡರ್ನ ಹೇಳ್ಕೊಟ್ಟಿದ್ದೆ. ಇವತ್ತು ಸಾಂಬಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಆ ಪೌಡರ್ನ ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಸುಲಭವಾಗಿ ಅಂತ ಬನ್ನಿ ನೋಡೋಣ. ನಮಸ್ತೆ ಸ್ನೇಹಿತರೆ, ನೋಡಿ ಇಡ್ಲಿ ಸಾಂಬಾರ್ ಮಾಡೋದಕ್ಕೆ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ಅಂತ ಅಂದರೆ, ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಂತ್ಯ, ಮೆಣಸಿನ್ಕಾಯಿ, ಕರಿಬೇವು ಮತ್ತು ಈರುಳ್ಳಿ, ಸ್ವಲ್ಪ ಟೊಮೊಟೊ, ಆಮೇಲೆ ಇಡ್ಲಿ ಸಾಂಬಾರ್ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಕೂಡ ನಾನು ನೆನೆಸಿಟ್ಕೊಂಡಿದ್ದೀನಿ ಹಾಕೋದಕ್ಕೆ. ಈಗ ನಾವು ಇಡ್ಲಿ ಸಾಂಬಾರು ಮಾಡೋಣ. ಇಡ್ಲಿ ಸಾಂಬಾರು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಪ್ಯಾನ್ಗೆ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಈ ಎಣ್ಣೆಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಆಗಿ ಸಾಸಿವೆ, ಜೀರಿಗೆ, ಮೆಂತ್ಯನ ಹಾಕೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಮೆಂತ್ಯ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ ಕೂಡ ಒಗ್ಗರಣೆಗೆ ಹಾಕ್ಕೊಂಡು ಈಗ ಇದೇ ಪಾನಿಗೆ ನಾನು ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ಅರಿಶಿನ ಹಾಕಿ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗ್ತಾಯಿದೆ ಅಂದಾಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಕೂಡ ನಾನು ಹಾಕ್ತೀನಿ ಫ್ರೈ ಮಾಡ್ಕೊಳ್ಳೋಕ್ಕೆ. ಈಗ ಟೊಮೊಟೊ ಫುಲ್ಲು ಬಾಯ್ಲ್ ಆಗಿ ಸ್ಮ್ಯಾಶ್ ಥರ ಆಗೋ ತನಕ ನಾವು ಬಾಯ್ಲ್ ಮಾಡೋಕ್ಕೆ ಬಿಡೋಣ. ನೋಡಿ, ಇದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಅಚ್ಕಾರದ ಪೌಡ್ರನ್ನ ಹಾಕ್ಕೊಳ್ಳೋಣ. ಉಪ್ಪು ಮತ್ತು ಅಚ್ಕಾರದ ಪೌಡ್ರ್ ಹಾಕಿ ಚೆನ್ನಾಗಿ ಕಲಸಿದ್ಮೇಲೆ ನೆನೆಸಿಟ್ಟಿರೋ ಹುಣ್ಸೆಹಣ್ಣು ರಸನ ನಾವು ಹಿಂಡ್ಬಿಟ್ಟು ಇದಕ್ಕೆ ಹಾಕೋಣ. ನೋಡಿ, ಇಲ್ಲಿ ಹುಣ್ಸೆಹಣ್ಣು ರಸನ ಹಾಕಿ ಒಂದೆರಡು ತಳ ಕುದಿಯೋ ಥರ ನೋಡ್ಕೊಳ್ಬೇಕು. ಆಮೇಲೆ ಮೊದಲಿಗೆ ನಾನು ಇಲ್ಲಿ ಏನೇನು ಐಟಮ್ಸ್ನ ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡಿದ್ನೋ ಇದ್ರ ಜೊತೆಗೆ ನಾವು ಸಾಂಬಾರು ಪೌಡ್ರನ್ನ ಹಾಕಿ ಕುದಿಸಿದ್ರೂ ನಡೆಯುತ್ತೆ, ಬೇಳೆ ಬೇಯಿಸ್ಕೊಂಡು ಕುದಿಸಿದ್ರೂ ಆಗುತ್ತೆ. ನಾನಿಲ್ಲಿ ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದು ಹೇಳೋದು ಮತ್ತೆ ಸ್ಟಾರ್ಟಿಂಗು. ಅದು ಆಪ್ಷನಲ್, ಬೇಕು ಅಂದರೆ ಬೇಳೆ ಬೇಯಿಸ್ಕೋಬೋದು, ಇಲ್ಲ ಅಂತಂದರೆ ಇದಕ್ಕೇ ನಾವು ಸಾಂಬಾರು ಪೌಡ್ರು ಹಾಕ್ಬೋದು. ಇಡ್ಲಿ ಸಾಂಬಾರು ಪೌಡ್ರು ನಾನೇನು ರೆಡಿ ಮಾಡಿದ್ದೀನೋ ಅದು, ಆದರೆ ನಾನಿಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಬೇಳೆ ಬೇಯಿಸ್ಕೊಂಡಿದ್ದೀನಿ. ಈ ಬೇಳೆಗೇ ನಾನು ಪೌಡರು ಏನು ರೆಡಿ ಮಾಡ್ಕೊಂಡಿದ್ದೀನೋ ಆ ಪೌಡರ್ನ ಹಾಕ್ತೀನಿ. ಇವಾಗ ಈ ಕಡೆ ಹುಣಸೆಹಣ್ಣು ಹಾಕಿ ಇದ್ಮೇಲೆ ಅದು ಕೂಡ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ನಾವು ಇದಕ್ಕೆ ಕೂಡ ಡೈರೆಕ್ಟಾಗಿ ಪೌಡರ್ನ ರೆಡಿ ಮಾಡ್ಕೊಂಡಿರೋದನ್ನು ಹಾಕ್ಬೋದು ಚೆನ್ನಾಗಿ ಕಲಸೋಣ. ನೋಡಿ ಸ್ನೇಹಿತರೆ, ಇದಕ್ಕೆ ನಾನು ಬೇಳೆ ಏನೂ ಹಾಕಿಲ್ಲ, ಇದಕ್ಕೇ ಪೌಡ್ರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಳೆ ಇಲ್ಲ ಅಂದರೂ ಓಕೆ, ಇದೇ ಥರ ಸಾಂಬಾರು ನಾವು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಬೇಳೆ ಹಾಕಿ ಕೂಡ ನಾವು ರೆಡಿ ಮಾಡ್ಕೊಳ್ಬೋದು. ಗಟ್ಟಿ ಬೇಕಂದರೆ ಗಟ್ಟಿ, ತೆಳು ಬೇಕಂದರೆ ತೆಳು ನಾವು ಮಾಡ್ಕೊಳ್ಬೋದು. ಈಗ ಇದೇ ಮಿಕ್ಸ್ಚರ್ನ ನಾನು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಸಾರು ತೆಳುಗೆ ರೆಡಿಯಾಗಿದೆ. ಇನ್ನೂ ಬೇಕಾದ್ರೆ ನೀರು ಹಾಕ್ಬೋದು ನಾವು. ಇದು ಚೆನ್ನಾಗಿ ಕುದಿ ಬರಲಿ, ಎಷ್ಟು ಕುದಿಸಿದ್ರೂ ಅದು ತುಂಬ ಟೇಸ್ಟ್ ಆಗುತ್ತೆ. ಸೊ ಚೆನ್ನಾಗಿ ಕುದಿಯೋಕ್ಕೆ ಬರೋಕ್ಕಿಡೋಣ. ಸೊ ಫೈನಲ್ ಆಗಿ ನಮ್ಮದು ಇಡ್ಲಿಗೆ ಸಾಂಬಾರು ರೆಡಿಯಾಗಿದೆ. ಲಾಸ್ಟಿಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪನ್ನ ಬೇಕಾದರೆ ನಾವು ಹೆಚ್ಚಿಟ್ಕೊಳ್ಬೋದು. ಫೈನಲ್ಲು ನಮಗೆ ಈ ಇಡ್ಲಿ ಸಾಂಬಾರು ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವು ಸಮೇತ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.